ನಮಸ್ತೆ. ಅಂಶು ಅಶೋಕ್ ಹೆಗಡೆ. ಹಾ, ಮಿಸ್ಟರ್. ಆಯ್ತು, ನೀನು ಮಾತಾಡು. ಓಕೆ. ಕೆಲವೊಬ್ರದ್ದು ಒಂದು ಹ್ಯಾಬಿಟ್ ಇರುತ್ತೆ. ಓಕೆ, ಎನಿ ಆಫ್ ಒನ್ ಪಾರ್ಟ್ನರ್ ಅಲ್ಲಿ ಪ್ರತಿ ಒಂದು ರಿಲೇಶನ್ಶಿಪ್ ಅಲ್ಲಿ ಅದು ಆಗೋದು 90% ಇಟ್ ಇಸ್ ದೇರ್. ಆಲ್ವೇಸ್ ಫೈಂಡಿಂಗ್ ನೀವು ಏನೇ ಮಾಡಿ, ಏನೇ ವಾಟ್ ಎವರ್ ಗುಡ್ ಆಲ್ಸೋ ಯು ಡೂ, ಆಪೋಸಿಟ್ ಪರ್ಸನ್ ವಿಲ್ ಆಲ್ವೇಸ್ ಟ್ರೈ ಟು ಫೈಂಡ್ ಅ ಮಿಸ್ಟೇಕ್ ಇನ್. ಅದೇ ಇಷ್ಟೇ ಏನು ಅಂತಂದ್ರೆ, ನಿಂತ್ರೆ ತಪ್ಪು, ಕೂತ್ರೆ ತಪ್ಪು, ಏನು ಮಾಡಿದ್ರು ತಪ್ಪು 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 ಅಂತ ಹೇಳ್ಕೊಂಡು ಅಲ್ಲಿ ಇನ್ನೊಂದು ಗಂಡ ಹೆಂಡತಿನ ಅಥವಾ ಹೆಂಡತಿ ಈ ಗಂಡನ ಅದನ್ನೇ ಹುಡುಕ್ತಾ ಇರುತ್ತೆ. ಅಂದ್ರೆ ಕೆಲವೊಬ್ರದ್ದು ಹ್ಯಾಬಿಟ್ ಇರುತ್ತೆ. ಈಗ ನೀವು ಇನ್ ಜನರಲ್ ಆಲ್ಸೋ ಅವ್ರು ಏನಂತಂದ್ರೆ ದೇ ಆರ್ ನಾಟ್ ರೆಡಿ ಟು ಟೇಕ್ ದ ಬ್ಲೇಮ್. ಸೊ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ, ನೀವ್ ಏನೇ ಮಾಡಿರ್ಲಿ ಅದರಲ್ಲಿ ಏನಾದ್ರೂ ಒಂದು ಮಿಸ್ಟೇಕ್ ನ ಎತ್ತಾರೆ. ವೆದರ್ ಇಟ್ ಈಸ್ ಅ ವೆರಿ ಮೈನ್ಯೂಟ್ ಥಿಂಗ್, ನೆಗ್ಲಿಜಿಬಲ್ ಥಿಂಗ್, ಅದರದ್ದು ಇಂಪಾರ್ಟೆನ್ಸೇ ಇರಲ್ಲ, ಆದ್ರೂ ದಟ್ ಪಾಯಿಂಟ್ ಇಸ್ ಹೈಲೈಟೆಡ್. ಸೊ if that kind of an thing is there in your relationship, 100% ಆ ರಿಲೇಶನ್ಶಿಪ್ ಅಲ್ಲಿ ರಿಫ್ಟ್ ಆಗೋದು ಲೇಟರ್ ಸ್ಟೇಜಸ್ ಅಲ್ಲಿ ಕಂಪಲ್ಸರಿ. ಇಫ್ ಬೋತ್ ಹ್ಯಾವ್ ದಟ್ ಟೆಂಡೆನ್ಸಿ ಅಂತಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಲೀಡ್ ಅ ನಾರ್ಮಲ್ ಲೈಫ್. ಏನಾಗಂದ್ರೆ ಇಟ್ಸ್ ಆಲ್ವೇಸ್ ಅ ಬ್ಲೇಮ್ ಗೇಮ್. ದೆನ್ ನೀನ್ ಹಿಂಗ್ ಮಾಡಿದೆ, ನೀನ್ ಹಿಂಗ್ ಮಾಡಿದೆ, ಅದೇ ಮುಂದೆ ಹೋಗ್ತಾ ಇರುತ್ತೆ. ಅದನ್ನೇ ಇಷ್ಟೇ ಇದ್ರಲ್ಲಿ ಹೇಳೋದು ಅಂತಂದ್ರೆ, ನೋಡುದದ ಇಲ್ಲಿ ಕೆಲವೊಂದ್ಸರಿ ಏನಾಗ್ಬಿಡುತ್ತೆ ಅಂದ್ರೆ, ಕೆಲವೊಬ್ಬರದ್ದು ಹಿಂಗೆ ಈಗ ತಾನು ತಪ್ಪು ಮಾಡಿರ್ತಾನೆ, ಅದು ತನ್ನ ಮೇಲೆ ಬರಬಾರ್ದಲ್ಲ, ಅದಕ್ಕೆ ಬ್ಲೇಮ್. ನೀನು ಆವಾಗ ಹೇಳ್ದಂಗೆ ತನ್ನ ತಪ್ಪನ್ನ ಮುಚ್ಚಿಡಲು ಕೂಡ ಹೆಂಡತಿ ಮೇಲೆ, ಅಥವಾ ಹೆಂಡತಿ ತನ್ನ ತಪ್ಪನ್ನ ಮುಚ್ಚಲು ಕೂಡ ಗಂಡನ ಮೇಲೆ ಇದು ಹಂಗೆ ಒರೆಸ್ಬಿಡೋದು, ಹೋಗ್ಲಿ ಅತ್ಲಾಗೆ ಅವ್ಳು ನನ್ನ ಸುದ್ದಿಗೆ ಹಿಂಗೆ ಇದು ಬಿಡೋಣ ಅಂತ, ಹಿಂಗೆ ಆ ಥರದ್ದೆಲ್ಲ ಇರುತ್ತೆ. ಆದ್ರೆ ಏನು ಅಂತಂದ್ರೆ, ಅದು ಎಲ್ಲೋ ಒಂದು ಸರಿ ಎರಡು ಸರಿ ಚಂದ ಹಿಂಗೆ, ಬಟ್ ಅದೇ ಒಂದು ಹವ್ಯಾಸ ಆಗಿ ಅದೇ ಒಂದು ಥರದ್ದು ಮೂದಲಿಸೋದು, ತಪ್ಪು ತಪ್ಪು ಹೇಳೋದು, ಅದು ಒಂದು ಚಟಾಕಿ ಬೆಳೆದು ಬಿಟ್ರೆ ಅದು ತುಂಬಾ ಕಷ್ಟ. ಯಾಕೆಂದ್ರೆ ಯಾವುದೇ ಈ ಚಟಗಳು ಅದು ಜೀವನಕ್ಕೆ ದೇಹಕ್ಕೆ ಎಲ್ಲದಕ್ಕೂ ಹಾನಿನೇ. ಹೌದು, ಇದು ಒಂದು ಕಾನ್ಸ್ಟೆಂಟ್ ಹ್ಯಾಬಿಟ್ ಅನ್ನೋದು ಆಗ್ಬಿಟ್ರೆ it becomes very difficult to lead a life with the opposite person. So if you are doing that in your relationship, athwa nim opposite person is doing, you really need to think about it, because there is also a psychological thing in that is, a person will make it as a habit just to put a blame on others and find out a minute mistake. If this is happening around you, if you observe that, how do you address that to that person? It is completely depending on the situation you are in, but you have to definitely address it to the opposite person that this is becoming a habit that you are doing it. It's not good for the relationship, so kindly stop it. Please do comment what is your opinion about this subject. Namaste.